ಇನ್ನು ಡಿ.ಕೆ. ಶಿವಕುಮಾರ್ ಅವರ ಕುಂಭಮೇಳ ಯಾತ್ರೆಗೆ ಆರ್ ಅಶೋಕ್ ಅವರು ಟ್ವೀಟ್ ಮೂಲಕ ವ್ಯಂಗ್ಯವಾಡಿದ್ರು, ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅವರ ದಾಟಿಯಲ್ಲಿಯೇ ಮಾತಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅಶೋಕ್ ಅವರ ಈ ರೀತಿಯ ತಿರುಗೇಟ್ ಅನ್ನ ಕೊಟ್ಟಿರುವಂತದ್ದು, ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ವಿಚಾರ, ಅಶೋಕ್ ಅವರ ಟ್ವೀಟ್ಗೆ ಕೊಟ್ಟ ಉತ್ತರ, ನನ್ನ ಧರ್ಮ ನನ್ನ ಕರ್ಮ ನನ್ನ ಆಚರಣೆ, ನನ್ನ ಆಚರಣೆಯನ್ನ ನನ್ನ ನಂಬಿಕೆಯನ್ನ ಪ್ರಶ್ನಿಸೋ ಹಕ್ಕು ಯಾರಿಗೂ ಇಲ್ಲ. ಕಟು ಶಬ್ದಗಳಿಂದಲೇ ಅಶೋಕ್ ಅವರ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು ಹರಿಹಾಯ್ದಿದ್ದಾರೆ. ನನ್ನ ಧರ್ಮ ನನ್ನ ಕರ್ಮ ನಮ್ಮ ಆಚಾರ ವಿಚಾರ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರು ಅಂತ ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕಿಡಿಕಾರಿರೋದು. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಇಟ್ ಈಸ್ ನನ್ನ ವೈಯಕ್ತಿಕವಾದಂಥ ನಂಬಿಕೆ, ನನ್ನ ಭಕ್ತಿ, ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ನನ್ಗೆ ಬಿಟ್ಟಿದ್ದು. ಸರ್, ಅವ್ರ ಮನೇಲಿ ಆಗ್ತಿರುವಂತ ಗಲಾಟೆಗಳು, ಆ ಪ್ರಜಿತಿಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿ ಪ್ರಯತ್ನಗಳಾಗ್ತಿದೆ. ಅದನ್ನೇ ಹೇಳ್ತಾ ಅವ್ರಿಗೇನೋ ನಾನು ಹೇಳ್ತೇನೆ ಒಂದೇ ಮಾತಲ್ಲ, ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ. ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ಮು. ಟ್ವೀಟರು ಮಾಡಲಿ ಭಾಷಣ ಮಾಡಲಿ, ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಲ್ಲ, ನಿಮ್ಮ ಹೆಸರು ತಗೊಳ್ಳೋದು ಸರ್, ಅವರ ಹುಡುಕನ್ನ ಮುಚ್ಚಿಟ್ಕೊಳ್ಳೋ ಅದನ್ನ ನನ್ನ ಹೆಸರು ತಗೊಂಡೇ ಅವ್ರಿಗೆ ಮಾರ್ಕೆಟು. ಯಾರಿಗೆ ಆಗಲಿ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಕೆಲವ್ರು ನಿದ್ರೆನೂ ಬರೋದಿಲ್ಲ, ಕೆಲವರಿಗೆ ಶಕ್ತಿನೂ ಬರೋದಿಲ್ಲ, ಉತ್ಸಾಹನೂ ಬರೋದಿಲ್ಲ, ಹುಮ್ಮಸ್ಸು ಬರೋದಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದು ಬಿಡ್ರಿ, ನಾನು ಹೋಗ್ತೀನೋ ಬಿಡ್ತೀನೋ ನನ್ಗೆ ಬಿಟ್ಟಿದ್ದದು. ಇಟ್ ಈಸ್ ಮೈ ನನ್ನ ನಂಬಿಕೆ. ಅದು ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ, ನನ್ನ ವೈಯಕ್ತಿಕವಾದ ವಿಚಾರ. ದಿನ ಇದ್ರೆ ಪೂಜೆ ಮಾಡೋದು ನಂದೇ. ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ಏನೋ ಹಾಕೊಳ್ತಾರೆ. ಕೆಲವರು ಸೂಟು ಬೂಟ್ ಹಾಕೋತಾರೆ, ಕೆಲವರು ಪಂಚೆ ಹಾಕೋತಾರೆ, ಕೆಲವರು ಶರ್ಟ್ ಹಾಕೋತಾರೆ, ಕೆಲವರು ಜುಬ್ಬ ಹಾಕೋತಾರೆ, ಕೆಲವರು ಹಾಫ್ ಶರ್ಟ್ ಹಾಕೋತಾರೆ. ಒಬ್ಬೊಬ್ಬರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ. ಅದಕ್ಕೆ ನಾನು ನಿಮ್ಮದೇ ಮಾಡೋಕ್ಕಾಗ್ತದೆ. ಈಗ ನೀವೇ ನೋಡಿ ಮೀಡಿಯಲ್ಲಿ ಈಗ 10-25 ಜನ ಇದೆ, 25 ಬಣ್ಣ ಬಟ್ಟೆ ಹಾಕೋತೀರಪ್ಪ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಕುಂಭಮೇಳ ಯಾತ್ರೆಗೆ ಆರ್ ಅಶೋಕ್ ಅವರು ಟ್ವೀಟ್ ಮೂಲಕ ವ್ಯಂಗ್ಯವಾಡಿದ್ರು, ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅವರ ದಾಟಿಯಲ್ಲಿಯೇ ಮಾತಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅಶೋಕ್ ಅವರ ಈ ರೀತಿಯ ತಿರುಗೇಟ್ ಅನ್ನ ಕೊಟ್ಟಿರುವಂತದ್ದು, ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ವಿಚಾರ, ಅಶೋಕ್ ಅವರ ಟ್ವೀಟ್ಗೆ ಕೊಟ್ಟ ಉತ್ತರ, ನನ್ನ ಧರ್ಮ ನನ್ನ ಕರ್ಮ ನನ್ನ ಆಚರಣೆ, ನನ್ನ ಆಚರಣೆಯನ್ನ ನನ್ನ ನಂಬಿಕೆಯನ್ನ ಪ್ರಶ್ನಿಸೋ ಹಕ್ಕು ಯಾರಿಗೂ ಇಲ್ಲ. ಕಟು ಶಬ್ದಗಳಿಂದಲೇ ಅಶೋಕ್ ಅವರ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು ಹರಿಹಾಯ್ದಿದ್ದಾರೆ. ನನ್ನ ಧರ್ಮ ನನ್ನ ಕರ್ಮ ನಮ್ಮ ಆಚಾರ ವಿಚಾರ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರು ಅಂತ ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕಿಡಿಕಾರಿರೋದು. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಇಟ್ ಈಸ್ ನನ್ನ ವೈಯಕ್ತಿಕವಾದಂಥ ನಂಬಿಕೆ, ನನ್ನ ಭಕ್ತಿ, ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ನನ್ಗೆ ಬಿಟ್ಟಿದ್ದು. ಸರ್, ಅವ್ರ ಮನೇಲಿ ಆಗ್ತಿರುವಂತ ಗಲಾಟೆಗಳು, ಆ ಪ್ರಜಿತಿಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿ ಪ್ರಯತ್ನಗಳಾಗ್ತಿದೆ. ಅದನ್ನೇ ಹೇಳ್ತಾ ಅವ್ರಿಗೇನೋ ನಾನು ಹೇಳ್ತೇನೆ ಒಂದೇ ಮಾತಲ್ಲ, ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ. ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ಮು. ಟ್ವೀಟರು ಮಾಡಲಿ ಭಾಷಣ ಮಾಡಲಿ, ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಲ್ಲ, ನಿಮ್ಮ ಹೆಸರು ತಗೊಳ್ಳೋದು ಸರ್, ಅವರ ಹುಡುಕನ್ನ ಮುಚ್ಚಿಟ್ಕೊಳ್ಳೋ ಅದನ್ನ ನನ್ನ ಹೆಸರು ತಗೊಂಡೇ ಅವ್ರಿಗೆ ಮಾರ್ಕೆಟು. ಯಾರಿಗೆ ಆಗಲಿ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಕೆಲವ್ರು ನಿದ್ರೆನೂ ಬರೋದಿಲ್ಲ, ಕೆಲವರಿಗೆ ಶಕ್ತಿನೂ ಬರೋದಿಲ್ಲ, ಉತ್ಸಾಹನೂ ಬರೋದಿಲ್ಲ, ಹುಮ್ಮಸ್ಸು ಬರೋದಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದು ಬಿಡ್ರಿ, ನಾನು ಹೋಗ್ತೀನೋ ಬಿಡ್ತೀನೋ ನನ್ಗೆ ಬಿಟ್ಟಿದ್ದದು. ಇಟ್ ಈಸ್ ಮೈ ನನ್ನ ನಂಬಿಕೆ. ಅದು ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ, ನನ್ನ ವೈಯಕ್ತಿಕವಾದ ವಿಚಾರ. ದಿನ ಇದ್ರೆ ಪೂಜೆ ಮಾಡೋದು ನಂದೇ. ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ಏನೋ ಹಾಕೊಳ್ತಾರೆ. ಕೆಲವರು ಸೂಟು ಬೂಟ್ ಹಾಕೋತಾರೆ, ಕೆಲವರು ಪಂಚೆ ಹಾಕೋತಾರೆ, ಕೆಲವರು ಶರ್ಟ್ ಹಾಕೋತಾರೆ, ಕೆಲವರು ಜುಬ್ಬ ಹಾಕೋತಾರೆ, ಕೆಲವರು ಹಾಫ್ ಶರ್ಟ್ ಹಾಕೋತಾರೆ. ಒಬ್ಬೊಬ್ಬರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ.
ಅದಕ್ಕೆ ನಾನು ನಿಮ್ದೇ ಮಾಡೋಕ್ಕಾಗ್ತದೆ. ಈಗ ನೀವೇ ನೋಡಿ ಮೀಡಿಯಾಲಿ ಈಗ 10-25 ಜನ ಇದೆ, 25 ಬಣ್ಣ ಬಟ್ಟೆ ಹಾಕುತ್ತೀರಪ್ಪ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಕುಂಭಮೇಳ ಯಾತ್ರೆಗೆ ಆರ್ ಅಶೋಕ್ ಅವರು ಟ್ವೀಟ್ ಮೂಲಕ ವ್ಯಂಗ್ಯವಾಡಿದ್ರು, ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅವರ ದಾಟಿಯಲ್ಲಿಯೇ ಮಾತಾಡಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅಶೋಕ್ ಅವರ ಈ ರೀತಿಯ ತಿರುಗೇಟ್ ಅನ್ನ ಕೊಟ್ಟಿರುವಂತದ್ದು, ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ವಿಚಾರ, ಅಶೋಕ್ ಅವರ ಟ್ವೀಟ್ಗೆ ಕೊಟ್ಟ ಉತ್ತರ, ನನ್ನ ಧರ್ಮ ನನ್ನ ಕರ್ಮ ನನ್ನ ಆಚರಣೆ, ನನ್ನ ಆಚರಣೆಯನ್ನ ನನ್ನ ನಂಬಿಕೆಯನ್ನ ಪ್ರಶ್ನಿಸೋ ಹಕ್ಕು ಯಾರಿಗೂ ಇಲ್ಲ. ಕಟು ಶಬ್ದಗಳಿಂದಲೇ ಅಶೋಕ್ ಅವರ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು ಹರಿಹಾಯ್ದಿದ್ದಾರೆ. ನನ್ನ ಧರ್ಮ ನನ್ನ ಕರ್ಮ ನಮ್ಮ ಆಚಾರ ವಿಚಾರ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇವ್ರ್ಯಾರು ಅಂತ ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕಿಡಿಕಾರಿರೋದು. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ. ಇಟ್ ಈಸ್ ನನ್ನ ವೈಯಕ್ತಿಕವಾದಂಥ ನಂಬಿಕೆ, ನನ್ನ ಭಕ್ತಿ, ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ನನ್ಗೆ ಬಿಟ್ಟಿದ್ದು. ಸರ್, ಅವ್ರ ಮನೇಲಿ ಆಗ್ತಿರುವಂತಹ ಗಲಾಟೆಗಳು, ಆ ಪ್ರಜಿತಿಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿ ಅದನ್ನೇ ಪ್ರಯತ್ನಗಳಾಗ್ತಿದೆ. ಹೇಳ್ತಾ ಅವ್ರಿಗೇನೋ ನಾನು ಹೇಳ್ತೇನೆ ಒಂದೇ ಮಾತಲ್ಲ, ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ. ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ಮು. ಟ್ವೀಟರು ಮಾಡಲಿ ಭಾಷಣ ಮಾಡಲಿ, ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಲ್ಲ, ನಿಮ್ಮ ಹೆಸರು ತಗೊಳ್ಳೋದು ಸರ್, ಅವ್ರ ಹುಡುಕನ್ನ ಮುಚ್ಚಿಟ್ಕೊಳ್ಳೋ ಅದನ್ನ ನನ್ನ ಹೆಸರು ತಗೊಂಡೇ ಅವ್ರಿಗೆ ಮಾರ್ಕೆಟು. ಯಾರಿಗಾಗಲಿ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಕೆಲವ್ರು ನಿದ್ರೆನೂ ಬರೋದಿಲ್ಲ, ಕೆಲವರಿಗೆ ಶಕ್ತಿನೂ ಬರೋದಿಲ್ಲ, ಉತ್ಸಾಹನೂ ಬರೋದಿಲ್ಲ, ಹುಮ್ಮಸ್ಸು ಬರೋದಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದು ಬಿಡ್ರಿ, ನಾನು ಹೋಗ್ತೀನೋ ಬಿಡ್ತೀನೋ ನನ್ಗೆ ಬಿಟ್ಟಿದ್ದದು. ಇಟ್ ಇಸ್ ಮೈ ನನ್ನ ನಂಬಿಕೆ ಅದು. ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ, ನನ್ನ ವೈಯಕ್ತಿಕವಾದ ವಿಚಾರ. ದಿನ ಇದ್ರೆ ಪೂಜೆ ಮಾಡೋದು ನಂದೇ. ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ಏನೋ ಹಾಕೊಳ್ತಾರೆ. ಕೆಲವರು ಸೂಟು ಬೂಟ್ ಹಾಕೋತಾರೆ, ಕೆಲವರು ಪಂಚೆ ಹಾಕೋತಾರೆ, ಕೆಲವರು ಶರ್ಟ್ ಹಾಕೋತಾರೆ, ಕೆಲವರು ಜುಬ್ಬ ಹಾಕೋತಾರೆ, ಕೆಲವರು ಹಾಫ್ ಶರ್ಟ್ ಹಾಕೋತಾರೆ. ಒಬ್ಬೊಬ್ಬರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ. ಅದಕ್ಕೆ ನಾನು ನಿಮ್ದೇ ಮಾಡೋಕ್ಕಾಗ್ತದೆ. ಈಗ ನೀವೇ ನೋಡಿ ಮೀಡಿಯಾಲಿ ಈಗ 10-25 ಜನ ಇದೆ, 25 ಬಣ್ಣ ಬಟ್ಟೆ ಹಾಕುತ್ತೀರಪ್ಪ. ಕುಮಾರ್ ಅವರು ಹೇಳಿರುವಂತಹ ವಿಚಾರ, ಅಶೋಕ್ ಅವರ ಟ್ವೀಟ್ಗೆ ಕೊಟ್ಟ ಉತ್ತರ, ನನ್ನ ಧರ್ಮ ನನ್ನ ಕರ್ಮ ನನ್ನ ಆಚರಣೆ, ನನ್ನ ಆಚರಣೆಯನ್ನ ನನ್ನ ನಂಬಿಕೆಯನ್ನ ಪ್ರಶ್ನಿಸೋ ಹಕ್ಕು ಯಾರಿಗೂ ಇಲ್ಲ. ಕಟು ಶಬ್ದಗಳಿಂದಲೇ ಅಶೋಕ್ ಅವರ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು ಹರಿಹಾಯ್ದಿದ್ದಾರೆ. ನನ್ನ ಧರ್ಮ ನನ್ನ ಕರ್ಮ ನಮ್ಮ ಆಚಾರ ವಿಚಾರ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇವ್ರ್ಯಾರು ಅಂತ ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕಿಡಿಕಾರಿರೋದು. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ. ಇಟ್ ಈಸ್ ನನ್ನ ವೈಯಕ್ತಿಕವಾದಂಥ ನಂಬಿಕೆ, ನನ್ನ ಭಕ್ತಿ, ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ನನ್ಗೆ ಬಿಟ್ಟಿದ್ದು. ಸರ್, ಅವ್ರ ಮನೇಲಿ ಆಗ್ತಿರುವಂತಹ ಗಲಾಟೆಗಳು, ಆ ಪ್ರಜಿತಿಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿ ಅದನ್ನೇ ಪ್ರಯತ್ನಗಳಾಗ್ತಿದೆ. ಹೇಳ್ತಾ ಅವ್ರಿಗೇನೋ ನಾನು ಹೇಳ್ತೇನೆ ಒಂದೇ ಮಾತಲ್ಲ, ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ. ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ಮು. ಟ್ವೀಟರು ಮಾಡಲಿ ಭಾಷಣ ಮಾಡಲಿ, ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಲ್ಲ, ನಿಮ್ಮ ಹೆಸರು ತಗೊಳ್ಳೋದು ಸರ್, ಅವ್ರ ಹುಡುಕನ್ನ ಮುಚ್ಚಿಟ್ಕೊಳ್ಳೋ ಅದನ್ನ ನನ್ನ ಹೆಸರು ತಗೊಂಡೇ ಅವ್ರಿಗೆ ಮಾರ್ಕೆಟು. ಯಾರಿಗಾಗಲಿ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಕೆಲವ್ರು ನಿದ್ರೆನೂ ಬರೋದಿಲ್ಲ, ಕೆಲವರಿಗೆ ಶಕ್ತಿನೂ ಬರೋದಿಲ್ಲ, ಉತ್ಸಾಹನೂ ಬರೋದಿಲ್ಲ, ಹುಮ್ಮಸ್ಸು ಬರೋದಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದು ಬಿಡ್ರಿ, ನಾನು ಹೋಗ್ತೀನೋ ಬಿಡ್ತೀನೋ ನನ್ಗೆ ಬಿಟ್ಟಿದ್ದದು. ಇಟ್ ಇಸ್ ಮೈ ನನ್ನ ನಂಬಿಕೆ ಅದು. ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ, ನನ್ನ ವೈಯಕ್ತಿಕವಾದ ವಿಚಾರ. ದಿನ ಇದ್ರೆ ಪೂಜೆ ಮಾಡೋದು ನಂದೇ. ಹಣೆ ಕುಂಕುಮನೋ ವಿಭೂತಿನೋ ರುದ್ರಾಕ್ಷಿನೋ ಏನೋ ಹಾಕೊಳ್ತಾರೆ. ಕೆಲವರು ಸೂಟು ಬೂಟ್ ಹಾಕೋತಾರೆ, ಕೆಲವರು ಪಂಚೆ ಹಾಕೋತಾರೆ, ಕೆಲವರು ಶರ್ಟ್ ಹಾಕೋತಾರೆ, ಕೆಲವರು ಜುಬ್ಬ ಹಾಕೋತಾರೆ, ಕೆಲವರು ಹಾಫ್ ಶರ್ಟ್ ಹಾಕೋತಾರೆ. ಒಬ್ಬೊಬ್ಬರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ. ಅದಕ್ಕೆ ನಾನು ನಿಮ್ದೇ ಮಾಡೋಕ್ಕಾಗ್ತದೆ. ಈಗ ನೀವೇ ನೋಡಿ ಮೀಡಿಯಾಲಿ ಈಗ 10-25 ಜನ ಇದೆ, 25 ಬಣ್ಣ ಬಟ್ಟೆ ಹಾಕುತ್ತೀರಪ್ಪ.